ಇಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮನವರ ಉತ್ತರ ಕ್ರಿಯಾದಿ ಕಾರ್ಯಕ್ರಮ ನಡೀತಾ ಇದೆ. ಈ ಸಮಾಧಿ ಸ್ಥಳದ ಪಕ್ಕದಲ್ಲೇ ಕಲಾವಿದರೊಬ್ಬರಿಂದ ಅವರ ಚಿತ್ರ ಬಿಡಿಸುವಂಥ ಕಲೆ ಈಗ ಅನಾವರಣಗೊಳ್ತಾ ಇದೆ. ನಾನೀಗ ಸ್ಥಳದಲ್ಲಿದ್ದೀನಿ. ಯಾವ ರೀತಿ ಚೆನ್ನಮ್ಮನವರ ಚಿತ್ರವನ್ನು ಬಿಡಿಸಿದ್ದಾರೆ, ಅವರು ರಂಗೋಲಿಯನ್ನು ಬಳಸ್ಕೊಂಡು ಅಲ್ಲಿ ಬೇಕಾಗಿರ್ತಕ್ಕಂಥ ಬಣ್ಣಗಳನ್ನು ಬಳಸ್ಕೊಂಡು ಈ ಚಿತ್ರವನ್ನು ಬಿಡಿಸಿದ್ದಾರೆ. ಚೆನ್ನಮ್ಮನವರ ಅವರೇನು ಇದ್ದರು ಆ ಫೋಟೋವನ್ನು ಆಧಾರವಾಗಿ ಇಟ್ಕೊಂಡು ಆರ್ಟನ್ನು ಮಾಡಿದ್ದಾರೆ. ಅದ್ಭುತವಾಗಿ ಚೆನ್ನಮ್ಮನವರ ಚಿತ್ರ ಇಲ್ಲಿ ಮೂಡಿ ಬಂದಿದೆ. ಕಲಾವಿದರು ಬೆಳಗ್ಗೆಯಿಂದನೇ ಚೆನ್ನಮ್ಮನವರ ಸಮಾಧಿಯ ಸ್ಥಳಕ್ಕೆ ಬಂದು ಅವರು ಯಾವ ರೀತಿ ಹಿಂದೆ ಸೀರೆಯನ್ನು ಹುಟ್ಟಿದ್ರು, ಯಾವ ಬಣ್ಣದ ಸೀರೆಯನ್ನು ಹುಟ್ಟಿದ್ರು ಆ ಫೋಟೋವನ್ನು ನೋಡಿಕೊಂಡು ಚಿತ್ರವನ್ನು ಬಿಡಿಸಿದ್ದಾರೆ. ಸೇಮ್ ಫೋಟೋದಲ್ಲಿ ಯಾವ ರೀತಿ ಚೆನ್ನಮ್ಮನವರಿದ್ದಾರೆ, ಅವರ ಭಾವಚಿತ್ರ ಯಾವ ರೀತಿ ಇದೆ ಅದೇ ರೀತಿಯಾಗಿ ಚಿತ್ರ ಮೂಡಿ ಬಂದಿದೆ. ನನಗೆ ಚಿತ್ರಗಳಲ್ಲಿ ತೋರಿಸ್ತಾ ಇದ್ದೀನಿ. ಇದು ಚೆನ್ನಮ್ಮನವರ ಚಿತ್ರವನ್ನು ಕಲಾವಿದರು ಮಾಡ್ತಿರ್ತಕ್ಕಂಥದ್ದು. ರಂಗೋಲಿ ಮತ್ತು ಬಣ್ಣವನ್ನು ಬಳಸ್ಕೊಂಡು ಒಂದು ಬೋರ್ಡ್ ಮೇಲೆ ಚಿತ್ರವನ್ನು ಬಿಡಿಸ್ತಿದ್ದಾರೆ. ಇದನ್ನು ಬೆಳಗ್ಗೆಯಿಂದನೂ ಕೂಡ ಅವರು ಮಾಡ್ತಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಎಲ್ಲಿಂದ ಬಂದಿದ್ದಾರೆ, ಯಾವ ರೀತಿಯಾಗಿ ಈ ಕಲೆಯನ್ನು ಅವರು ಮಾಡ್ತಿದ್ದಾರೆ ಮತ್ತು ಎಷ್ಟು ಜನ ಇದರಲ್ಲಿ ಎಲ್ಲ ಬಳಕೆ ಆಗಿದ್ದಾರೆ ಮತ್ತು ಎಲ್ಲ ವಿಚಾರವನ್ನು ಕೂಡ ಕಲಾವಿದರು ತಿಳ್ಕೊಂಡು ಹೋಗೋಣ. ಸರ್ ಹೇಳಿ ಸರ್, ಚೆನ್ನಮ್ಮನವರ ಚಿತ್ರವನ್ನು ಬಿಡಿಸಿದಿರಿ, ಯಾವ ರೀತಿಯಾಗಿ ಮೂಡಿ ಬರ್ತಾಯಿದೆ ಚಿತ್ರ ಮತ್ತು ಎಷ್ಟು ಜನ ಕಲಾವಿದರಲ್ಲಿ ಭಾಗಿಯಾಗಿದ್ದೀರಿ ಸರ್? ಸರ್ ಇಬ್ಬರೇ. ನನ್ನ ಹೆಸರು ಪುನೀತ್ ಕಲಾವಿದ ಅಂದ್ಬಿಟ್ಟು ಮಂತ್ರಾಲಯದಲ್ಲಿ 45,000 ಸ್ಕ್ವೇರ್ ಫೀಟಲ್ಲಿ ರಾಯರ ಚಿತ್ರ ಬಿಟ್ಟು ವಿಶ್ವ ದಾಖಲೆಯನ್ನು ಮಾಡಿದ್ದೀವಿ. ಹಾಗೆಯೇ ನಮ್ಮ ಬ್ರದರ್ ರವಿ ಅಂದ್ಬಿಟ್ಟು ನಿನ್ನೆ 12 ಗಂಟೆ ರಾತ್ರಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಬರ್ತಾ ಇದೆ, ತುಂಬ ಅದ್ಭುತವಾಗಿ ಬರ್ತಾ ಇದೆ. ಎಷ್ಟೋ ಜನಕ್ಕೆ ಅನ್ನವನ್ನು ನೀಡಿದಂಥ ಮಹದಾಯ. ಸೊ ಹಾಗಾಗಿ ಅವ್ರ ಚಿತ್ರನ ಬರಿತಾ ಇದ್ದೀವಿ. ಭಾಳ ಖುಷಿ ಇದೆ ಸರ್. ಯಾವ್ಯಾವ ರೀತಿಯಂಥ ಬಣ್ಣಗಳನ್ನು ಮತ್ತು ಏನು ಇದಕ್ಕೆ ಮೆಟೀರಿಯಲ್ ಬಳಸುವಂಥದ್ದು ಏನೆಲ್ಲ ಬಳಸ್ತೀವಿ ಸರ್? ಸರ್ ಯೂಶ್ವಲಿ ಎಲ್ಲ ಕಲರ್ ರಂಗೋಲಿನ ಬಳಸ್ಕೊಂಡು ಅದರಲ್ಲಿ ಕಲರ್ಸ್ ಟೋನ್ಗಳನ್ನ ಮಾಡಿಕೊಂಡು ಸೊ ಅದೇ ರೀತಿ ಬರ್ತಾ ಇದೆ. ಕೆಲವೊಂದು ಕಲರ್ನ ಮಿಕ್ಸ್ ಮಾಡಬೇಕಾಗತ್ತೆ, ಕೆಲವೊಂದು ರೆಡಿ ಕಲರ್ ಇರುತ್ತೆ. ಆ ರೆಡಿ ಕಲರ್ಗೆ ಬೇರೆ ಕಲರ್ಸ್ನ ಮಿಕ್ಸ್ ಮಾಡಿ ಆ ಟೋನ್ ಕೊಟ್ಟು ಮಾಡ್ತಾಯಿದ್ದೀವಿ ಸರ್. ಎಷ್ಟು ವರ್ಷದಿಂದ ನೀವು ಈ ಕಲಾಕೃತಿಗಳನ್ನು ಮಾಡ್ತಿದ್ದೀರಿ ಮತ್ತು ನಿಮಗೆ ಈ ಕೆಲಸದಲ್ಲಿ ಯಾವ ರೀತಿ ತೃಪ್ತಿ ಇದೆ ಸರ್? ಸರ್ ಇದು 3.5 ವರ್ಷ ಆಯಿತು. ನಮ್ಮ ಲಕ್ಷ್ಮೀ ಮೇಡಮ್ ಅಂತ ಅವರು ನಾವೆಲ್ಲ ಸೇರಿ ಅಪ್ಪು ಸರ್ದು ಒಂದು ದೊಡ್ಡ ರಂಗೋಲಿ ಮಾಡಿದ್ವಿ. ಸೊ ಅವಾಗಿಂದ ಇದು ಕಂಟಿನ್ಯೂ ಆಯಿತು. ಬಹಳ ಖುಷಿ ಆಗ್ತಿದೆ. ಇನ್ನೂ ಬೇರೆ ಚಿತ್ರಗಳನ್ನ ಮಾಡಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ಕುಮಾರಸ್ವಾಮಿ ಸರ್ ಹಾಗೆಯೇ ರೇವಣ್ಣ ಸರ್ ಅವ್ರ ಫ್ಯಾಮಿಲಿಯವ್ರಿಗೆ ನಮ್ಮ ಕಡೆಯಿಂದ ಇದೊಂದು ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿ ನೆನ್ನೆ ಸೂರಜ್ ರೇವಣ್ಣ ಸರ್ ಅವ್ರ ಕಾಂಟ್ಯಾಕ್ಟ್ ಮಾಡಿ ಮಾಡ್ತಾರೆ ಅಂತ ಚಿತ್ರ. ನೀವಾಗಿಯೇ ಬಂದು ಸ್ವಯಂ ಪ್ರೇರಿತರಾಗಿ ನಾವು ಈ ಚಿತ್ರನ ಬಿಡಿಸ್ತೀವಿ ಎಂಬಂತಂದ್ರೆ ಅವ್ರ ಮನವಿಯನ್ನು ಅವ್ರ ಮುಂದೆ ಇಟ್ಟಿದ್ದರಿಂದ ಅವ್ರು ಅವಕಾಶ ಕೊಟ್ಟಿದ್ದಾರೆ ಅಂತ. ಹೌದು ಖಂಡಿತವಾಗಿ. ಮುಂಚಿತವಾಗಿ ಕೇಳಿದ್ರು ಹೇಗೆ ಏನು ಎಂತ ಅಂತಲ್ಲ. ಸರ್ ನಾನು ಮಾಡ್ತೀನಿ, ಯಾಕೆಂದರೆ ತುಂಬ ಸರಿ ಒಬ್ಬ ಪುಟ್ಟ ಕಲಾವಿದನ್ನು ಅವ್ರದ್ದು ಭಾವಚಿತ್ರವನ್ನು ಬಿಟ್ಟಿದೆ ಕುಮಾರಸ್ವಾಮಿ ಸರ್ದು. ಅವರು ಒಂದು ಟ್ವೀಟ್ ಮಾಡುವುದರ ಮೂಲಕ ನನಗೆ ಒಂದು ಬೆನ್ನು ತಟ್ಟಿದ್ರು. ಹಾಗೆಯೇ ಸೂರಜ್ ರೇವಣ್ಣ ಅವರು ಅವ್ರದ್ದೇ ಒಂದು ಕಪ್ ಅಂತ ಒಂದು ಈವೆಂಟ್ ಮಾಡ್ತಾಯಿದ್ರು. ಸೊ ಅದರಲ್ಲೂ ಕೂಡ ನಮ್ಮನ್ನ ಗುರುತಿಸಿದ್ರು. ಸೊ ಹಾಗಾಗಿ ನಾವು ಅಲ್ಲಿಗೆ ಏನಾದರೂ ಒಂದು ಕೊಡಬೇಕು, ನಮ್ಮ ಕಡೆಯಿಂದ ಟ್ರಿಬ್ಯೂಟ್ ಮಾಡಬೇಕು ಅಂತೇಳಿ ಮೈಸೂರಿಂದ ನಾನು ನಮ್ಮ ಬ್ರದರು ಒಂದು 150 kg ಮೇಲ್ಪಟ್ಟಂತಹ ರಂಗೋಲಿಯನ್ನು ಬಳಸಿ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ತುಂಬ ದೊಡ್ಡ ಪ್ಲ್ಯಾನ್ ಇತ್ತು, ಬಟ್ ಮಳೆ ಇರೋದ್ರಿಂದ ಒಂದು ಚಿಕ್ಕದಾಗಿ ಮಾಡ್ತಾಯಿದ್ದೀವಿ ಸರ್. ಇದು ಕಲಾವಿದರ ಮಾತು. ನಾವು ಸ್ವಯಂ ಪ್ರೇರಿತರಾಗಿ ನಿನ್ನೆ ಕುಮಾರಸ್ವಾಮಿ ಅವರ ಕುಟುಂಬವನ್ನು ಮತ್ತು ಸೂರಜ್ ರೇವಣ್ಣ ಅವ್ರನ್ನ ಚಿತ್ರವನ್ನು ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಕೇಳಿದ್ವಿ. ಅವರು ಖುಷಿಯಿಂದ ಒಪ್ಕೊಂಡು ಹಿಂದೆ ಕೂಡ ಇವರ ಕುಟುಂಬದ ಚಿತ್ರಗಳನ್ನು ಬಿಡಿಸಿದ್ವಿ. ಅದರಿಂದಾಗಿ ಇವತ್ತು ಕೂಡ ಚಿತ್ರವನ್ನು ಇಲ್ಲಿ ಸಮಾಧಿ ಸ್ಥಳದಲ್ಲಿ ಬಿಡಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ರು. ಚೆನ್ನಮ್ಮನವರ ಇವತ್ತಿನ ಸಮಾಧಿಯ ಉತ್ತರಾದಿ ಕ್ರಿಯಾ ದಿನದಂದು ನಮಗೆ ಈ ಅವಕಾಶ ಸಿಕ್ಕಿದ್ದಕ್ಕೆ ಖುಷಿಯಾಗಿದೆ ಎಂಬಂಥ ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಕೃಷ್ಣ ಹೆಬ್ಬಿಡು, ನ್ಯೂಸ್ 18 ಹಾಸನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.